ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಡೇ 1. ಇವತ್ತು ಕಾಲೇಜಿಗೆ ಲೇಟ್ ಆಗಿದೆ ಅಂತ ಹೇಳಿ ಬೈಕಲ್ಲಿ ಬೇರೆ ತನಕ ಬಂದು ಸ್ಟ್ಯಾಂಡಲ್ಲಿ ಬೈಕ್ ನಿಲ್ಲಿಸಿ ಬಸ್ ಇತ್ತು ಅಂತ ಹೇಳಿ ನಾವು ಬಸ್ಸಿಗೆ ಹೋದೋ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಬೇಸಿಗೆ ಟೈಮ್ ಅಲ್ವಾ, ಕಾಲೇಜಿಗೆ ಹೋಗ್ಬೇಕಾದ್ರೆ ತಂಪಾಗಿರ್ಲಿ ಅಂತ ಹೇಳಿ ನಾವು ಬಸ್ಸಲ್ಲೇ ಜ್ಯೂಸ್ ರೆಡಿ ಮಾಡ್ಕೊಂಡು ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನು ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ನಾವು ಕಾಲೇಜ್ ಕಡೆ ಹೋಗ್ತಿದ್ದೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಾಠ ಕೇಳಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಅರುಣ ಬೀದಿ ನಯನ ಕ್ಲಾಸಿಗೆ ಕರ್ಕೊಂಡು ಬರ್ತಾ ಇದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕಾಲೇಜ್ ಮುಗಿಸ್ಕೊಂಡು ಇವತ್ತು ಯಾವ ಕ್ಲಾಸ್ನ ಕೇಳಲಿಲ್ವಲ್ಲ ಅನ್ನೋ ಬೇಜಾರಲ್ಲಿ ಹಳ್ಳಿ ಮನೆ ಕರಡೆ ಬಾಡೂಟಕ್ಕೆ ಅಂತ ಹೇಳಿ ಹೋದೋ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಮಂಡ್ಯದ ಐಕ್ಳು ಬಾಡು ಅಂದ್ರೆ ಒಂದ್ ಕೈ ಮುಂದೆನೆ ಅಲ್ವಾ. ನಮ್ಗಾಡು ನಾ ತುಂಬಾ ಬ್ಯಾಡು. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಈ ಭೂಮಿ ಮೇಲೆ ಸೂರ್ಯಚಂದ್ರ ಎಷ್ಟು ಮುಖ್ಯನೋ ಹಾಗೆ ನಮ್ಗೆ ಬಿರಿಯಾನಿ ತಿಂದಾದ್ಮೇಲೆ ಸ್ಪ್ರೈಟ್ ಕೂಡ ಅಷ್ಟೇ ಮುಖ್ಯ. ಬಿಡ ತಿನ್ಕೊಂಡು ಜೊತೆಗೆ ಒಂದ್ ಬಾಳೆಹಣ್ಣು ತಿನ್ಕೊಂಡು ಅನ್ನದಾತ ಸುಖಿನೋ ಭವ ಅನ್ನೋ ತರ ತಟ್ಟೆಲಿದ್ದೆಲ್ಲ ಖಾಲಿ ಮಾಡಿ ಮೂಳೆ ಒಂದ್ಬಿಟ್ಟು ಫ್ರೀ ಸಿಗೋದಲ್ಲೇ ಯಾಕೆ ಬಿಡ್ಬೇಕು ಅಂತ ಹೇಳಿ ಲೈಟ್ ಆಗಿರ್ಲಿ ಅಂತ ಇದನ್ನು ತಗೊಂಡು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವತ್ತು ನನ್ನ ಫ್ರೆಂಡು ಕೇರ್ಪೇಟೆಗೆ ಬಂದಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಬಸ್ ಸ್ಟ್ಯಾಂಡ್ 1 ಇಯರ್ ಆದ್ಮೇಲೆ ನೋಡ್ತಾ ಇರೋದಲ್ವಾ, ನನ್ಗಂತೂ ತುಂಬಾ ಖುಷಿ ಆಯ್ತು. ಅಪರೂಪಕ್ಕೆ ನಮ್ಮ ಬಾಸ್ ಸಿಕ್ಕಿದ್ದಾರೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಕಬ್ನಲ್ಲಿ ಕುಡ್ಕೊಂಡು ದೋಸ್ತನ್ಗೆ ಬಾ ಹೇಳಿ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಈ ಬಿಸಿಲಲ್ಲಿ ಏನು ತಿನ್ನೋದು ಬೇಡ ಅಂತ ಹೇಳಿ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬೈಕ್ ಹತ್ತಿ ಮನೆ ಕಡೆ ಹೋದೋ. ಇವತ್ತಿಗೆ ಈ ವ್ಲಾಗ್ ಕಂಪ್ಲೀಟ್. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.